ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನು ಚೈತ್ರ ರಾಜ್. ಇವತ್ತು ಕೂಡ ರಾಜ್ಯದಲ್ಲಿ ಕೊರೋನಾ ರಣಕೇಕೆ ಹಾಕಿದೆ. 2000ಕ್ಕಿಂತ ಜಾಸ್ತಿ ಪಾಸಿಟಿವ್ ಕೇಸಸ್ ಮತ್ತೆ ಇವತ್ತು ಕೂಡ ರಿಪೋರ್ಟ್ ಆಗಿದೆ. ಹಾಗಾಗಿ ಆತಂಕ ಇನ್ನೂ ಜಾಸ್ತಿ ಆಗ್ತಿದೆ. ಕೊರೋನಾ ಜೊತೆಗೆ ಮತ್ತಷ್ಟು ಮೇಜರ್ ಸುದ್ದಿ ಇದೆ. ಎಲ್ಲವನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಇವತ್ತು ಕೊರೋನಾ ಅಟ್ಟಹಾಸವನ್ನು ಮಾಡಿದೆ. ಇವತ್ತು ಕೂಡ ಸೋಂಕಿತರ ಸಂಖ್ಯೆ 2000 ಗಡಿ ದಾಟಿದೆ. ಇವತ್ತು ರಾಜ್ಯದಲ್ಲಿ ಪತ್ತೆಯಾಗಿರುವಂತಹ ಹೊಸ ಸೋಂಕಿತರ ಸಂಖ್ಯೆ 2627. ಇನ್ನು ಬೆಂಗಳೂರಲ್ಲಿ ಇವತ್ತು 1525 ಮಂದಿ ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ. ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ 18387ಕ್ಕೆ ಏರಿಕೆಯಾಗಿದೆ. ಇನ್ನು ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 38843ಕ್ಕೆ ಏರಿಕೆಯಾಗಿದೆ. ಇನ್ನು ರಾಜ್ಯದಲ್ಲಿ ಇವತ್ತು 693 ಮಂದಿ ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ. ಕರ್ನಾಟಕದಲ್ಲಿ ಇವತ್ತು ಕೊರೋನಾಗೆ ದಾಖಲೆಯ 71 ಮಂದಿ ಸಾವನ್ನಪ್ಪಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಕೊರೋನಾಗೆ ಸಾವನ್ನಪ್ಪಿದವರ ಸಂಖ್ಯೆ 684ಕ್ಕೆ ಏರಿಕೆಯಾಗಿದೆ. ರಾಜ್ಯದಲ್ಲಿ 71 ಜನರ ಪೈಕಿ 45 ಮಂದಿ ಬೆಂಗಳೂರಲ್ಲೇ ಸಾವನ್ನಪ್ಪಿದ್ದಾರೆ. ಬೆಂಗಳೂರಲ್ಲಿ ಒಟ್ಟು ಸಾವಿನ ಸಂಖ್ಯೆ 274ಕ್ಕೆ ಏರಿಕೆಯಾಗಿದೆ. ಕಳೆದ ಭಾನುವಾರದಂತೆ ಇಂದಿನ ಲಾಕ್ಡೌನ್ ಬಹುತೇಕ ಯಶಸ್ವಿಯಾಗಿದೆ. ಇಡೀ ರಾಜ್ಯ ಇಂದು ಸ್ತಬ್ಧ ಆಗಿದೆ. ನಿನ್ನೆ ರಾತ್ರಿ 8 ಗಂಟೆಯಿಂದಲೇ ಕರ್ಫ್ಯೂ ಜಾರಿಯಾಗಿದ್ದು, ನಾಳೆ ಬೆಳಗ್ಗೆ 5 ಗಂಟೆ ತನಕ ಲಾಕ್ಡೌನ್ ಜಾರಿಯಲ್ಲಿರಲಿದೆ. ಅಗತ್ಯ ಸೇವೆ ಬಿಟ್ಟರೆ ಉಳಿದೆಲ್ಲವೂ ಬಂದ್ ಆಗಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ ಸೇವೆ ಸಂಪೂರ್ಣ ಬಂದ್ ಆಗಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಖಾಸಗಿ ವಾಹನ, ಟ್ಯಾಕ್ಸಿ, ಕ್ಯಾಬ್, ಆಟೋ ಕೂಡ ರಸ್ತೆಗೆ ಇಳಿದಿರಲಿಲ್ಲ. ಕೆಲವೆಡೆ ಬೆಳಿಗ್ಗೆ ಹೆಚ್ಚಿನ ಜನ ಸಂಚಾರ ಕಂಡು ಬಂದರೂ ಬಳಿಕ ವಾಹನ ಸಂಚಾರ ಕಡಿಮೆಯಾಗಿದೆ. ವಾಹನಗಳು ರಸ್ತೆಗೆ ಇಳಿದಿಲ್ಲವಾದ್ರಿಂದ ರಸ್ತೆ ಖಾಲಿ ಹೊಡಿತಾ ಇತ್ತು. ಹಾಗೆ ಒಂದಷ್ಟು ಕಡೆಗಳಲ್ಲಿ ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ಜನರು ಓಡಾಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಾದ ಬೆನ್ನಲ್ಲೇ ನಾಳೆ ಸಿಎಂ ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಡೆಸಲಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಸಿಎಂ ಹಾಗೂ ಇತರೆ ಸಚಿವರು ಭಾಗವಹಿಸಲಿದ್ದಾರೆ. 11 ಜಿಲ್ಲೆಗಳಲ್ಲಿ ಸೋಂಕು ಹೆಚ್ಚು ಕಂಡುಬಂದಂತಹ ಹಿನ್ನೆಲೆಯಲ್ಲಿ ಮೊದಲು ಆ ಜಿಲ್ಲೆಗಳ ಡಿಸಿ ಜೊತೆಗೆ ಸಭೆ ನಡೆಸಿ ಮಾಹಿತಿಯನ್ನು ಪಡೆದುಕೊಳ್ಳುತ್ತಾರೆ. ಬೆಂಗಳೂರು ಗ್ರಾಮಾಂತರ, ಕಲಬುರಗಿ, ಮೈಸೂರು, ಮಂಗಳೂರು, ಉಡುಪಿ, ಬೆಳಗಾವಿ, ಬೀದರ್, ಧಾರವಾಡ, ರಾಯಚೂರು ಮತ್ತು ಗದಗ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಮೊದಲು ಸಭೆ ನಡೆಯುತ್ತೆ. ಉಳಿದ ಜಿಲ್ಲೆಗಳ ಡಿಸಿಗಳ ಜೊತೆಯಲ್ಲಿ ಸಂಜೆ 4 ಗಂಟೆಗೆ ಸಿಎಂ ಸಭೆಯನ್ನು ನಡೆಸುತ್ತಾರೆ. ಬೆಂಗಳೂರಿನಂತೆ ಸೋಂಕು ಹೆಚ್ಚಾದ 11 ಜಿಲ್ಲೆಗಳಲ್ಲೂ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಸಿಎಂ ಚರ್ಚೆಯನ್ನು ಮಾಡ್ತಾರೆ. ಬೆಂಗಳೂರಿನಲ್ಲಿ ಮಂಗಳವಾರ ರಾತ್ರಿಯಿಂದ ಜಾರಿಯಾಗುವ ಹಿನ್ನೆಲೆಯಲ್ಲಿ ಎಸ್ಎಸ್ಎಲ್ಸಿ ಮೌಲ್ಯಮಾಪನ ಮುಂದೂಡಿಕೆ ಮಾಡಲಾಗಿದೆ. ಎಂಎಸ್ ಸುರೇಶ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ನಾಳೆಯಿಂದ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮೌಲ್ಯಮಾಪನ ಪ್ರಾರಂಭವಾಗಬೇಕಿತ್ತು. ಆದರೆ ಬೆಂಗಳೂರಿನಲ್ಲಿ ಲಾಕ್ಡೌನ್ ಘೋಷಿಸಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಜಿಲ್ಲೆಗಳ ಮೌಲ್ಯಮಾಪನ ಕಾರ್ಯವು ನಾಳೆಯಿಂದ ನಿಗದಿಯಂತೆ ನಡೆಯಲಿದೆ. ಹಾಗೂ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳ ಮೌಲ್ಯಮಾಪನ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ನಿರ್ಧರಿಸಲಾಗುವುದು ಅಂತ ಶಿಕ್ಷಣ ಸಚಿವ ಶ್ರೀ ಎಸ್ ಸುರೇಶ್ ಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮಂಗಳವಾರದಿಂದ ಒಂದು ವಾರ ಬೆಂಗಳೂರು ಲಾಕ್ಡೌನ್ ನಿರ್ಧಾರಕ್ಕೆ ಎಫ್ಕೆಸಿಸಿಐ ವಿರೋಧವನ್ನು ವ್ಯಕ್ತಪಡಿಸಿದೆ. ಹಿಂದೆ ಹೇರಿದ ಲಾಕ್ಡೌನ್ಗೆ ಕೈಗಾರಿಕಾ ಕ್ಷೇತ್ರ ಕುಸಿತಿತ್ತು. ಈಗಷ್ಟೇ ಕೈಗಾರಿಕೆಗಳು ಚೇತರಿಕೆ ಕಾಣ್ತಾ ಇವೆ. ಮತ್ತೆ ಲಾಕ್ಡೌನ್ ಮಾಡಿದ್ರೆ ಸಂಕಷ್ಟ ಎದುರಾಗಲಿದೆ ಅಂತ ಎಫ್ಕೆಸಿಸಿಐ ಹೇಳಿದೆ. ಕೋವಿಡ್ ಹೆಚ್ಚಳಕ್ಕೆ ಕೈಗಾರಿಕೆಗಳು ಕಾರಣ ಅಲ್ಲ. ಒಂದೆರಡು ಕೈಗಾರಿಕೆಗಳಲ್ಲಿ ಪಾಸಿಟಿವ್ ಬಂದಿದೆ. ಮತ್ತಿನ್ನೆಲ್ಲೂ ಯಾವುದೇ ಸೋಂಕು ಕಂಡು ಬಂದಿಲ್ಲ. ಆದರೂ ಕೈಗಾರಿಕೆಗಳನ್ನು ಮುಚ್ಚಿಸೋದು ಸರಿಯಲ್ಲ ಅಂತ ಹೇಳಿದೆ. ಮತ್ತೆ ಕೈಗಾರಿಕೆ ಸ್ಥಗಿತಗೊಳಿಸಿದ್ರೆ ಆರ್ಥಿಕತೆಗೆ ಹೊಡೆತ ಬೀಳಲಿದ್ದು ರಾಜ್ಯ ಕೇಂದ್ರದ ಆರ್ಥಿಕ ದುಸ್ಥಿತಿಗೆ ದಾರಿ ಮಾಡಿಕೊಟ್ಟಂತಾಗುತ್ತೆ. ಈಗಾಗಲೇ 20% ಉದ್ಯಮ ಶಾಶ್ವತವಾಗಿ ಮುಚ್ಚಿದೆ. ಇದೇ ರೀತಿ ಆದರೆ ಮತ್ತೆ 80% ಶಾಶ್ವತವಾಗಿ ಮುಚ್ಚುತ್ತವೆ. ಕೈಗಾರಿಕೆಗಳನ್ನು ಸ್ಥಗಿತಗೊಳಿಸೋದು ಬೇಡ ಅಂತ ಸರ್ಕಾರಕ್ಕೆ ಎಫ್ಕೆಸಿಸಿಐ ಮನವರಿಕೆಯನ್ನ ಮಾಡಿಕೊಟ್ಟಿದೆ. ನಾಳೆ ನಾಡಿದ್ದು 2 ದಿನ ನಿಮಗೆ ಏನ್ ಬೇಕೋ ತಗೊಂಡ್ಬಿಡಿ. ಹೀಗಂತ ಲಾಕ್ಡೌನ್ಗೆ ಮುನ್ನ ಬೆಂಗಳೂರಿನ ಜನರಿಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸೂಚನೆಯನ್ನ ಕೊಟ್ಟಿದ್ದಾರೆ. 2 ದಿನ ಸಿಎಂ ಅವಕಾಶ ಕೊಟ್ಟಿದ್ದಾರೆ. ಬೇಕಾದ ವಸ್ತುಗಳು, ದಿನಸಿ ಖರೀದಿ ಮಾಡಿಕೊಳ್ಳಿ. 1 ವಾರ ನಗರ ಮತ್ತು ಗ್ರಾಮಾಂತರ ಕಂಪ್ಲೀಟ್ ಆಗಿ ಲಾಕ್ಡೌನ್ ಆಗುತ್ತೆ ಅಂತ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಅವಶ್ಯ ವಸ್ತು ಹಾಗೂ ವಾಹನಗಳಿಗೆ ಮಾತ್ರ ಓಡಾಡಲು ಅವಕಾಶ ಇರುತ್ತೆ. ಬೇರೆ ಯಾರಿಗೂ ಓಡಾಡಲು ಅವಕಾಶ ಇರೋದಿಲ್ಲ. ನಾಳೆ ಸಂಜೆಯೊಳಗೆ ರೂಪುರೇಷೆ ಹೇಳ್ತೇವೆ ಅಂತ ತಿಳಿಸಿದ್ದಾರೆ. ಬೇರೆ ಜಿಲ್ಲೆಗಳ ಬಗ್ಗೆ ಸಿಎಂ ತೀರ್ಮಾನ ಕೈಗೊಳ್ತಾರೆ ಅಂತ ಕೂಡ ಹೇಳಿದ್ದಾರೆ. ನಾಳೆ ನಾಡಿದ್ದು 2 ದಿವಸ ಸಮಯ ಇದೆ. ಯಾರಾದರೂ ತಮ್ಮ ಬೇಕಾಗಿರುವಂಥ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ, ದಿನಸಿಗಳನ್ನು ಖರೀದಿ ಮಾಡೋದಕ್ಕೆ, 1 ವಾರದ ರೇಷನ್ ಖರೀದಿ ಮಾಡೋದಕ್ಕೆಲ್ಲ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ನಾಳೆ ಬೆಳಗ್ಗೆ ಮತ್ತು ನಾಡಿದ್ದು 5 ಗಂಟೆವರೆಗೂ ಅವಕಾಶಗಳಿದೆ. ಹಿಂದಿನ ಲಾಕ್ಡೌನ್ಗಿಂತ ಈ ಬಾರಿ ಕಠಿಣ
ಮಾಡಲಾಗುತ್ತೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರು ಸಿಟಿ ರೌಂಡ್ಸ್ ಮಾಡಿದ ವೇಳೆ ನ್ಯೂಸ್ 18 ಕನ್ನಡಕ್ಕೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಮಿಷನರ್ ಜೊತೆ ನಗರ ಪ್ರದಕ್ಷಿಣೆ ಮಾಡಿದ ಬೊಮ್ಮಾಯಿ ಮೆಜೆಸ್ಟಿಕ್, ಮಾರ್ಕೆಟ್, ಯಶವಂತಪುರ ಸೇರಿದಂತೆ ಹಲವೆಡೆ ಲಾಕ್ಡೌನ್ ಪರಿಶೀಲನೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಗೃಹ ಸಚಿವರು, ನಾಳೆ ಸಿಎಂ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು 1 ವಾರದ ಲಾಕ್ಡೌನ್ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡಲಾಗುತ್ತೆ ಅಂತ ಹೇಳಿದ್ರು. ಇನ್ನು ಗೃಹ ಸಚಿವರು ಕಟ್ಟುನಿಟ್ಟಿನ ಲಾಕ್ಡೌನ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನಾವು ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ ಅಂತ ಕಮಿಷನರ್ ಭಾಸ್ಕರ್ ರಾವ್ ಹೇಳಿದ್ದಾರೆ. ಸಚಿವರ ಸೂಚನೆಯಂತೆ ಕಟ್ಟುನಿಟ್ಟಿನ ಲಾಕ್ಡೌನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಮುಖ್ಯಮಂತ್ರಿಗಳ ನೇತೃತ್ವ ಸಭೆಯಲ್ಲಿ ಸಂಪೂರ್ಣವಾದಂತಹ ಮುಂದಿನ 1 ವಾರ ಯಾವ ರೀತಿ ಲಾಕ್ಡೌನ್ ಇರಬೇಕು, ಕಳೆದ ಬಾರಿಗಿಂತ ಇನ್ನೂ ಹೆಚ್ಚಿನ ಒಂದು ಕಟ್ಟುನಿಟ್ಟಿನ ಕ್ರಮ ಯಾವ ರೀತಿ ತೆಗೆದುಕೋಬೇಕನ್ನುವ ತೀರ್ಮಾನವನ್ನು ಮುಖ್ಯಮಂತ್ರಿಗಳ ನೇತೃತ್ವ ಸಭೆಯಲ್ಲಿ ನಾವು ಮಾಡ್ತೀವಿ. ನಾಳೆ ಏನೇ ಇದ್ರೂ ಸಹ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು ಪೊಲೀಸ್ ಕಮಿಷನರ್ವರೆಗೂ ಡೇ ಆ್ಯಂಡ್ ನೈಟ್ ಕೆಲಸ ಮಾಡೋಕ್ಕೆ ವಿ ಆರ್ ಅಬ್ಸಲ್ಯೂಟ್ಲಿ ರೆಡಿ ಆ್ಯಂಡ್ ಅವರ್ ಮೊರಾಲ್ ಇಸ್ ಆಲ್ಸೋ ವೆರಿ ಹೈ. ನಾವು ನಮ್ಮ ಫ್ಯಾಮಿಲೀಸ್ಗೆಲ್ಲ ಭದ್ರವಾಗಿ ಇಟ್ಟಿದ್ದೀವಿ ನಾವು. ಸೊ ಸಿಬ್ಬಂದಿಗೆ ನಾವು ಗಟ್ಟಿಮುಟ್ಟಿಯಾಗಿ ನೋಡಿಕೊಂಡ್ರೆ ಅವರು ನಗರ ಗಟ್ಟಿಮುಟ್ಟಿಯಾಗಿ ನೋಡ್ಕೊಳ್ತಾರೆ ಅಷ್ಟೇ. ಕೊರೋನಾ ಮಿತಿ ಮೀರಿರುವ ರಾಜ್ಯದ ಇತರೆ 11 ಜಿಲ್ಲೆಗಳು ಲಾಕ್ಡೌನ್ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಸಿಎಂ ನಿವಾಸದಲ್ಲಿ ನಡೆದ ಸಭೆ ಬಳಿಕ ಸಚಿವ ಆರ್ ಅಶೋಕ್ ಸುಳಿವು ಕೊಟ್ಟಿದ್ದಾರೆ. 11 ಜಿಲ್ಲೆಗಳಲ್ಲಿ ಹೆಚ್ಚು ಗಂಭೀರತೆ ಇದೆ. ನಾಳೆ ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ಸಭೆ ನಡೆಸಲಿದ್ದು ಲಾಕ್ಡೌನ್ ಬಗ್ಗೆ ನಾಳೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ನಾಳೆ ಮೊದಲಿಗೆ ಹೆಚ್ಚು ಸೋಂಕು ಕಂಡು ಬಂದಿರೋ 11 ಜಿಲ್ಲೆಗಳ ಡಿಸಿಗಳ ಜೊತೆ ಸಿಎಂ ಸಭೆ ನಡೆಸಲಿದ್ದಾರೆ. ಬಳಿಕ ಬೆಂಗಳೂರಿನ ಜೊತೆಗೆ ಬಳ್ಳಾರಿ, ಕಲಬುರಗಿ, ಯಾದಗಿರಿ, ಬೀದರ್, ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು, ವಿಜಯಪುರ, ಧಾರವಾಡ, ಮಂಡ್ಯ ಜಿಲ್ಲೆಗಳು ಲಾಕ್ಡೌನ್ ಘೋಷಣೆ ಆಗೋ ಸಾಧ್ಯತೆಗಳಿವೆ. ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಸಂಪೂರ್ಣ ಲಾಕ್ಡೌನ್ ಆಗೋದು ಖಚಿತ ಆಗಿದೆ. ಇಡೀ ಜಿಲ್ಲೆಯನ್ನ ಮತ್ತೆ ಲಾಕ್ಡೌನ್ ಮಾಡೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಲಾಕ್ಡೌನ್ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಲಾಕ್ಡೌನ್ ಬಗ್ಗೆ ಸಂಸದರು, ಶಾಸಕರು, ಡಿಸಿ ಮತ್ತು ಆರೋಗ್ಯಾಧಿಕಾರಿಗಳ ಜೊತೆ ಚರ್ಚೆ ನಡೆದಿದೆ. ಜಿಲ್ಲಾಡಳಿತ ಮತ್ತು ತಜ್ಞರ ಅಭಿಪ್ರಾಯದಂತೆ ಜಿಲ್ಲೆಯನ್ನ ಲಾಕ್ಡೌನ್ ಮಾಡೋದಕ್ಕೆ ರೂಪುರೇಷೆಗಳು ಸಿದ್ಧತೆ ಮಾಡಲಾಗಿದೆ ಅಂತ ನ್ಯೂಸ್ 18ಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಬೆಂಗಳೂರು ಲಾಕ್ಡೌನ್ ಮಾಡಿರೋ ಬೆನ್ನಲ್ಲೇ ಇತರೆ ಜಿಲ್ಲೆಗಳಲ್ಲೂ ಲಾಕ್ಡೌನ್ ಕೂಗು ಎದ್ದಿದೆ. ಬೆಂಗಳೂರು ಮಾದರಿಯಲ್ಲಿ ನಿಮ್ಮ ಜಿಲ್ಲೆಯಲ್ಲೂ ಲಾಕ್ಡೌನ್ ಬೇಕಾ ಬೇಡವಾ ಅಂತ ನ್ಯೂಸ್ 18 ಕನ್ನಡ ಅಭಿಪ್ರಾಯ ಸಂಗ್ರಹ ಮಾಡುತ್ತಿದೆ. ಈ ವೇಳೆ ಇಡೀ ರಾಜ್ಯದ ಜನರು ತಮ್ಮ ಜಿಲ್ಲೆಗಳಲ್ಲೂ ಲಾಕ್ಡೌನ್ ಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಕೊರೋನಾ ಸೋಂಕು ಹೆಚ್ಚಾಗ್ತಾ ಇರೋ ಮೈಸೂರು, ಕಲಬುರಗಿ, ಶಿವಮೊಗ್ಗ, ಹಾವೇರಿ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಜನರು ತಮ್ಮ ತಮ್ಮ ಜಿಲ್ಲೆಗಳನ್ನು ಬೆಂಗಳೂರು ಮಾದರಿಯಲ್ಲಿ ಲಾಕ್ಡೌನ್ ಮಾಡಿ ಕೊರೋನಾ ನಿಯಂತ್ರಣ ಮಾಡಬೇಕು ಅಂತ ಸರ್ಕಾರವನ್ನ ಒತ್ತಾಯ ಮಾಡಿದ್ದಾರೆ. ವಿಜಯಪುರದಲ್ಲಿ ಕೊರೋನಾ ವಾರಿಯರ್ಗೆ ಪಾಸಿಟಿವ್ ದೃಢವಾಗಿದ್ರು ಚಿಕಿತ್ಸೆಗೆ ಸ್ಪಂದಿಸದ ಆರೋಪ ಕೇಳಿಬಂದಿದೆ. ಬೆಳಗ್ಗೆಯಿಂದ ಕಾದು ಸುಸ್ತಾದರೂ ಇನ್ನೂ ಆಂಬ್ಯುಲೆನ್ಸ್ ಬಂದಿಲ್ಲ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ. ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಬಾರದೇ ಇರೋದ್ರಿಂದ ಸೋಂಕಿತ ಆಶಾ ಕಾರ್ಯಕರ್ತೆ ಕಾದು ಕಾದು ಕಂಗಾಲಾಗಿದ್ದಾರೆ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಹಾಲಹಳ್ಳಿಯಲ್ಲಿ ಈ ಘಟನೆ ನಡೆದಿರೋದು. ಆಶಾ ಕಾರ್ಯಕರ್ತೆಗೆ ಕೊರೋನಾ ಪಾಸಿಟಿವ್ ಬಂದಿರೋದು ಬೆಳಿಗ್ಗೆಯೇ ಕನ್ಫರ್ಮ್ ಆಗಿತ್ತು. ಆದರೂ ಆರೋಗ್ಯ ಇಲಾಖೆ ಸೋಂಕಿತೆಯನ್ನ ಆಸ್ಪತ್ರೆಗೆ ದಾಖಲಿಸೋ ಕೆಲಸ ಮಾಡ್ತಾ ಇಲ್ಲ. ಕೊರೋನಾ ಕುರಿತು ಮನೆ ಮನೆಗೆ ಜಾಗೃತಿ ಮೂಡಿಸಿದ ಆಶಾ ಕಾರ್ಯಕರ್ತೆಗೆ ಸೋಂಕು ತಗುಲಿದ್ರೂ ಜಿಲ್ಲಾಡಳಿತ ಮಾತ್ರ ಕ್ಯಾರೆ ಅಂತಿಲ್ಲ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕನ್ನ 8 ರಿಂದ 10 ದಿನಗಳ ಕಾಲ ಲಾಕ್ಡೌನ್ ಮಾಡಲು ನಿರ್ಧರಿಸಲಾಗಿದೆ. ಸಚಿವ ರಮೇಶ್ ಜಾರಕಿಹೊಳಿ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಜನರ ಜೀವಕ್ಕಿಂತ ಯಾವುದು ಮುಖ್ಯ ಅಲ್ಲ, ಕೊರೋನಾ ವೈರಸ್ ಚೈನ್ ಕಟ್ ಮಾಡಲು ಲಾಕ್ಡೌನ್ ಅನಿವಾರ್ಯ ಅಂತ ಸಚಿವ ರಮೇಶ್ ಜಾರಕಿಹೊಳಿ ಮಾಹಿತಿ ಕೊಟ್ಟಿದ್ದಾರೆ. ಮಂಗಳವಾರದಿಂದಲೇ ಗೋಕಾಕ್ ಕೂಡ ಲಾಕ್ಡೌನ್ ಆಗಲಿದೆ. ವಾರ್ಡ್ ವಾರು ಸಮಿತಿ ಮಾಡಿ ಅಗತ್ಯ ವಸ್ತುಗಳ ಪೂರೈಕೆಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತ ಸಚಿವರು ತಿಳಿಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಇವತ್ತು ನಡೆದಂತಹ ಸಭೆಯಲ್ಲಿ ಅಧಿಕಾರಿಗಳನ್ನ ಸಿಎಂ ಬಿಎಸ್ವೈ ತರಾಟೆಗೆ ತಗೊಂಡಿದ್ದಾರೆ. ಆಂಬ್ಯುಲೆನ್ಸ್ ಖರೀದಿ ಮಾಡೋಕೆ ಸರ್ಕಾರ ಸೂಚನೆ ಕೊಟ್ಟಿದೆ ಅಲ್ವಾ, ಹೇಗಿದ್ದು ಆಂಬ್ಯುಲೆನ್ಸ್ ಸಮಸ್ಯೆ ಯಾಕಾಗ್ತಿದೆ? ಮಾಧ್ಯಮಗಳಲ್ಲಿ ಕೊರೋನಾ ರೋಗಿಗಳಿಗೆ ಬೆಡ್ ಸಿಗ್ತಿಲ್ಲ ಅನ್ನೋ ವರದಿ ಬರ್ತಾ ಇದೆ. ಹಾಗಾದ್ರೆ ಖಾಸಗಿ ಆಸ್ಪತ್ರೆಗಳ ಬೆಡ್ ಎಲ್ಲಿಗೆ ಹೋಯ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಮೆಡಿಕಲ್ ಉಪಕರಣ ಖರೀದಿಸೋ ಮುನ್ನ ಎಚ್ಚರ ವಹಿಸಿ. ದುಬಾರಿ ಬೆಲೆ ಕೊಟ್ಟು ಯಾಕೆ ಖರೀದಿ ಮಾಡ್ತಾ ಇದ್ದೀರಾ? ಇದನ್ನೇ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡ್ತಿರೋದು. ಖರ್ಚು ಜಾಸ್ತಿ ಆಗ್ತಿದೆ, ಆದ್ರೆ ಸಮಸ್ಯೆಗಳು ಕೊನೆಯಾಗ್ತಿಲ್ಲ ಅಂತ ಕ್ಲಾಸ್ ತಗೊಂಡಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಟೆಸ್ಟ್ ರಿಸಲ್ಟ್ ಬೇಗ ಸಿಗುವಂತೆ ಆಗಬೇಕು ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಒಂದು ಟೆಸ್ಟ್ನ ಫಲಿತಾಂಶ 1 ವಾರ 10 ದಿನ ಆಗುತ್ತೆ. ಪಾಸಿಟಿವ್ ಇದ್ರೆ ಅವರು ಊರ ತುಂಬಾ ಓಡಾಡೋ ಸಾಧ್ಯತೆಗಳೂ ಇದೆ. ಇದು ಕೂಡ ಸೋಂಕು ಹೆಚ್ಚಳಕ್ಕೆ ಕಾರಣ ಆಗ್ತಿದೆ ಅಂತ ಎಚ್ಡಿಕೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಸಂಜೆಯೊಳಗಾದ್ರೂ ಟೆಸ್ಟ್ ರಿಸಲ್ಟ್ ಬರೋ ಹಾಗೆ ಆಗಬೇಕಿದೆ. ಟೆಸ್ಟಿಂಗ್ ಮಾಡಿ ಪಾಸಿಟಿವ್ ಇರೋರಿಗೆ ಬೇಗ ಚಿಕಿತ್ಸೆ ಕೊಡಿಸಿ ಅಂತ ಸರ್ಕಾರಕ್ಕೆ ಕುಮಾರಸ್ವಾಮಿ ಒತ್ತಾಯ ಮಾಡಿದ್ದಾರೆ.
ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ಕುಟುಂಬ ಕೊರೋನಾ ಸೋಂಕಿಗೆ ತುತ್ತಾಗಿದೆ. ಅಮಿತಾಬ್ ಹಾಗೂ ಪುತ್ರ ಅಭಿಷೇಕ್ ಬಚ್ಚನ್ ಬೆನ್ನಲ್ಲೇ ಅಮಿತಾಬ್ ಸೊಸೆ ನಟಿ ಐಶ್ವರ್ಯ ರೈರಲ್ಲೂ ಸೋಂಕು ಕನ್ಫರ್ಮ್ ಆಗಿದೆ. ಐಶ್ವರ್ಯ ಪುತ್ರಿ ಆರಾಧ್ಯ ಕೂಡ ಸೋಂಕಿಗೆ ತುತ್ತಾಗಿದ್ದಾರೆ. ಈ ಮಾಹಿತಿಯನ್ನ ಮಹಾರಾಷ್ಟ್ರದ ಆರೋಗ್ಯ ಸಚಿವರೇ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಅಮಿತಾಬ್ ಪತ್ನಿ ಜಯಾ ಬಚ್ಚನ್, ಪುತ್ರಿ ಶ್ವೇತಾನಂದ, ಮೊಮ್ಮಕ್ಕಳಾದ ಅಗಸ್ತ್ಯ ಹಾಗೂ ನವ್ಯ ನವೇಲಿ ರಿಪೋರ್ಟ್ ನೆಗೆಟಿವ್ ಅಂತ ಬಂದಿದೆ. ಸದ್ಯಕ್ಕೆ ಅಮಿತಾಬ್ ಕುಟುಂಬ ಮುಂಬೈ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದೆ. ಅಮಿತಾಬ್ ಬಚ್ಚನ್ ಕುಟುಂಬದವರಿಗೆ ಕೊರೋನಾ ಹಿನ್ನೆಲೆಯಲ್ಲಿ ಅಮಿತಾಬ್ ಬಚ್ಚನ್ಗೆ ಸೇರಿದ 4 ಬಂಗಲೆಗಳ ಸೀಲ್ ಡೌನ್ ಮಾಡಲಾಗಿದೆ. 4 ಬಂಗಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದ 30 ಜನರಿಗೆ ಕೋವಿಡ್ ಟೆಸ್ಟ್ ಮಾಡಲಾಗುತ್ತೆ ಅಂತ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಮಾಹಿತಿಯನ್ನು ಕೊಟ್ಟಿದೆ. ಗದಗ ನಗರದಲ್ಲಿ ಹೂವು, ಹಣ್ಣು, ತರಕಾರಿ ಮೂಲಕ ಕೊರೋನಾ ಮನೆ ಮನೆಗೆ ಹಬ್ಬಿರೋ ಆತಂಕ ಎದುರಾಗಿದೆ. ನಗರದಲ್ಲಿ ಹಣ್ಣು, ಹೂವು, ತರಕಾರಿ ಮಾರಾಟ ಮಾಡ್ತಾ ಇರೋ 15 ವ್ಯಾಪಾರಸ್ಥರಲ್ಲಿ ಸೋಂಕು ದೃಢಪಟ್ಟಿದೆ. ಈ ವರದಿ ನೋಡಿ ಗದಗದ ಜನ ಬೆಚ್ಚಿ ಬಿದ್ದಿದ್ದಾರೆ. ಗದಗ ನಗರದ ಜನತಾ ಮಾರ್ಕೆಟ್ ರಸ್ತೆಯಲ್ಲಿ ಹಾಗೂ ವಿವಿಧೆಡೆ ಬೀದಿಯ 15 ಮಂದಿ ವ್ಯಾಪಾರಸ್ಥರ ವರದಿ ಪಾಸಿಟಿವ್ ಬಂದಿದೆ. ಹೀಗಾಗಿ ಹಣ್ಣು, ಹೂವು, ತರಕಾರಿ ಖರೀದಿ ಮಾಡಿದವರ ಎದೆಯಲ್ಲಿ ಢವ ಢವ ಶುರುವಾಗಿದೆ. ಹಣ್ಣು, ಹೂವು, ತರಕಾರಿ ಮೂಲಕ ಕೊರೋನಾ ಮನೆ ಮನೆ ಸೇರಿರೋ ಆತಂಕ ಎದುರಾಗಿದೆ. ಕೊರೋನಾ ಸೋಂಕಿಗೆ ವೃದ್ಧರೊಬ್ಬರು ಬಲಿಯಾಗಿರುವಂತಹ ಘಟನೆ ಮಡಿಕೇರಿಯ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ನಡೆದಿದೆ. ಮಡಿಕೇರಿ ತಾಲೂಕಿನ ಚೇರಂಬಾಣೆ ನಿವಾಸಿ 77 ವರ್ಷದ ವೃದ್ಧ ಕೊರೋನಾ ಸೋಂಕಿಗೆ ಸಾವನ್ನಪ್ಪಿದ್ದಾರೆ. ಕಿಡ್ನಿ ಮತ್ತು ಅಧಿಕ ರಕ್ತದೊತ್ತಡ ಸಮಸ್ಯೆಯಿಂದ ಇವರು ಬಳಲ್ತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ನಾಳೆ ಸರ್ಕಾರದ ನಿಯಮದ ಅನುಸಾರ ಮೃತರ ಅಂತ್ಯಕ್ರಿಯೆ ನೆರವೇರಿಸುವುದಾಗಿ ಜಿಲ್ಲಾಡಳಿತ ಮಾಹಿತಿ ಕೊಟ್ಟಿದೆ. ಜಿಲ್ಲೆಯಲ್ಲಿ ಇದುವರೆಗೆ 169 ಕೊರೋನಾ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದ್ದು 92 ಜನರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. 74 ಸಕ್ರಿಯ ಪ್ರಕರಣಗಳು ಸದ್ಯಕ್ಕಿದೆ. ಇವುಗಳಲ್ಲಿ 3 ಮೃತಪಟ್ಟಿದ್ದು ಜಿಲ್ಲೆಯಲ್ಲಿ ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 68ಕ್ಕೆ ಏರಿಕೆಯಾಗಿದೆ ಅಂತ ಕೊಡಗು ಜಿಲ್ಲಾಡಳಿತ ಮಾಹಿತಿಯನ್ನು ಕೊಟ್ಟಿದೆ. ವಿಜಯಪುರದಲ್ಲಿ ಪೊಲೀಸರಿಗೆ ಕೊರೋನಾ ಸೋಂಕು ಹೆಚ್ಚಾದ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ಡಿವೈಎಸ್ಪಿ ಕಚೇರಿ, ಗಾಂಧಿ ಚೌಕ್ ಪೊಲೀಸ್ ಠಾಣೆ ಸೀಲ್ ಡೌನ್ ಮಾಡಲಾಗಿದೆ. ಡಿವೈಎಸ್ಪಿ ಕಚೇರಿಯ 2, ಗಾಂಧಿ ಚೌಕ್ ಪೊಲೀಸ್ ಠಾಣೆಯ 5 ಜನ ಕಾನ್ಸ್ಟೇಬಲ್ಗೆ ಕೊರೋನಾ ಸೋಂಕು ದೃಢವಾಗಿದೆ. ಒಟ್ಟು 7 ಜನ ಪೊಲೀಸರಲ್ಲಿ ಇಂದು ಕೊರೋನಾ ಪಾಸಿಟಿವ್ ದೃಢಪಟ್ಟಿದ್ದು ಸೋಂಕಿತರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗುತ್ತಿದೆ. ಹೀಗಾಗಿ ಡಿವೈಎಸ್ಪಿ, ಗಾಂಧಿ ಚೌಕ್ ಪೊಲೀಸ್ ಠಾಣೆ ಕಚೇರಿ ತಾತ್ಕಾಲಿಕವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಸೋಂಕಿತರ ಪ್ರಾಥಮಿಕ, ದ್ವಿತೀಯ ಸಂಪರ್ಕಿತರ ಮಾಹಿತಿ ಸಂಗ್ರಹಿಸಿ ಕ್ವಾರಂಟೈನ್ ಮಾಡಲಾಗುತ್ತಿದೆ. ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿ ಕೊರೋನಾದಿಂದ ಸಾವನ್ನಪ್ಪಿರೋ ಮೃತದೇಹ ಇದೆ ಅನ್ನೋ ಆತಂಕ ಎದುರಾಗಿತ್ತು. ತುರಹಳ್ಳಿ ರಿಂಗ್ ರೋಡ್ ಬಳಿಯಲ್ಲಿ ಕೊರೋನಾ ಪಾಸಿಟಿವ್ ಶವ ಇದೆ ಅಂತ ಜನ ಆತಂಕಕ್ಕೆ ಒಳಗಾಗಿದ್ರು. ರಸ್ತೆ ಪಕ್ಕದಲ್ಲಿ ಮೃತದೇಹಕ್ಕೆ ಪ್ಲಾಸ್ಟಿಕ್ ಕವರ್ ಹೊದಿಸಿದ ಅನುಮಾನ ವ್ಯಕ್ತವಾಗಿತ್ತು. ಬಳಿಕ ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದಾಗ ಅದು ಶವ ಅಲ್ಲ, ಕೊರೋನಾ ರೋಗಿ ಬಳಸಿದ ಹೊದಿಕೆ ದಿಂಬು ಅಂತ ಗೊತ್ತಾಗಿದೆ. ಹೊದಿಕೆ ಒಳಗೆ ದಿಂಬು ಇರಿಸುವುದರಿಂದ ಜನ ಶವ ಅಂತ ಭಯಪಟ್ಟಿದ್ರು. ಹೊದಿಕೆ ದಿಂಬು ಬಿಸಾಡಿದ್ದೇ ಗೊಂದಲಕ್ಕೆ ಕಾರಣ ಆಗಿತ್ತು. ಕೊರೋನಾ ಭೀತಿಯಲ್ಲಿ ಸ್ವಯಂ ಕ್ವಾರಂಟೈನ್ ಆಗಿರೋ ಸಿಎಂ ಬಿಎಸ್ವೈ ಪುಸ್ತಕ ಓದುವ ಮೂಲಕನೂ ಸಮಯ ಕಳೆದಿದ್ದಾರೆ. ಈ ಬಗ್ಗೆ ಸ್ವತಃ ಟ್ವೀಟ್ ಮಾಡಿ ಸಿಎಂ ಬಿಎಸ್ವೈ ಮಾಹಿತಿ ಕೊಟ್ಟಿದ್ದಾರೆ. ಬಿಡುವಿನ ವೇಳೆಯಲ್ಲಿ ಅತ್ಯಂತ ಪ್ರಿಯವಾದ ಪುಸ್ತಕಗಳನ್ನ ಓದುತ್ತಾರಂತೆ ಸಿಎಂ. 100 ಸಂಗತಿಗಳ ಬಗ್ಗೆ ತಿಳಿದಷ್ಟು ತಿಳಿಯಬಹುದಾದ ವಿಷಯಗಳಿವೆ. ಜ್ಞಾನಾರ್ಜನೆ ಎಂದು ಮುಗಿಯದ ಕಾಯಕ ಅಂತ ಹೇಳಿರೋ ಸಿಎಂ ಇಂದಿನ ಲಾಕ್ಡೌನ್ ಹಾಗೂ ಕ್ವಾರಂಟೈನ್ ಮಧ್ಯೆ ಸಿಕ್ಕಿರೋ ಸ್ವಲ್ಪ ಬಿಡುವಿನಲ್ಲಿ ಖಾಂಡೇಕರ್ ಬರೆದಿರುವ ಯಾಯತಿ ಪುಸ್ತಕ ಓದಿದ್ದಾರೆ. ಪುಸ್ತಕ ಓದೋ ಫೋಟೋ ಸಮೇತ ಸಿಎಂ ಟ್ವೀಟ್ ಮಾಡಿದ್ದಾರೆ. ಉಳಿದಿರೋ ಪ್ರಮುಖ ಸುದ್ದಿ ಬ್ರೇಕ್ ಆದ್ಮೇಲೆ. ಬೆಂಗಳೂರಲ್ಲಿ ಲಾಕ್ಡೌನ್ ಆಗ್ತಿದ್ದಂತೆ ಎಲ್ಲರೂ ಊರುಗಳತ್ತ ಮುಖ ಮಾಡ್ತಿದ್ದಾರೆ. ಹೀಗಾಗಿ ಹಳ್ಳಿಯವರಿಗೂ ನಡುಕ ಶುರುವಾಗಿದೆ. ಬೆಂಗಳೂರಿನಿಂದ ಯಾರೇ ಬಂದರೂ ಚೆಕಪ್ ಮಾಡಿಸಿ ಊರೊಳಗೆ ಬರಬೇಕು ಅಂತ ಡಂಗೂರ ಸಾರಿಸುತ್ತಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಜೋಳದಾಳ್ ಗ್ರಾಮದಲ್ಲಿ ಬೆಂಗಳೂರಿನಿಂದ ಬರುವವರು ಕಡ್ಡಾಯವಾಗಿ ಕೊರೋನಾ ಟೆಸ್ಟ್ ಮಾಡಿಸಲೇಬೇಕು, ಅಲ್ಲದೆ 15 ದಿನ ಮನೆಯಿಂದ ಹೊರಬಾರದಂತೆ ಕ್ವಾರಂಟೈನ್ನಲ್ಲಿರಬೇಕು ಅಂತ ಡಂಗೂರ ಸಾರಿಸಿದ್ದಾರೆ. ಬೆಂಗಳೂರಿನ ಕ್ರಿಶ್ಚಿಯನ್ ಕುಟುಂಬವೊಂದು ಕೊರೋನಾದಿಂದ ಮೃತಪಟ್ಟ ಸಂಬಂಧಿಯ ಅಂತಿಮ ಸಂಸ್ಕಾರ ಮಾಡೋಕ್ಕಾಗದೆ ಕಣ್ಣೀರನ್ನ ಹಾಕ್ತಾ ಇದೆ. ಸತ್ತ ವ್ಯಕ್ತಿಯ ಮೃತದೇಹ ಕಳೆದ 2 ದಿನಗಳಿಂದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಇದೆ. ಅಂತಿಮ ಸಂಸ್ಕಾರಕ್ಕೆ ಕುಟುಂಬದ ಜೊತೆಗೆ ಬೆಂಗಳೂರಿನ ಮರ್ಸಿ ಏಂಜಲ್ಸ್ ಟೀಮ್ ರೆಡಿಯಾಗಿದೆ. ಆದರೆ ಕೊರೋನಾದಿಂದ ಮೃತಪಟ್ಟಿರೋ ಕಾರಣಕ್ಕೆ ಕಲ್ಪಳ್ಳಿ ಕ್ರಿಶ್ಚಿಯನ್ ರುದ್ರಭೂಮಿಯಲ್ಲಿ ಸಂಸ್ಕಾರಕ್ಕೆ ಅವಕಾಶ ಕೊಡ್ತಾ ಇಲ್ಲ. ವಾಲಂಟಿಯರ್ ಟೀಮ್ ಮನವಿ ಮಾಡಿಕೊಂಡ್ರು ಜಾಗ ಕೊಡಲ್ಲ ಅಂತ ಕ್ರಿಶ್ಚಿಯನ್ ರುದ್ರಭೂಮಿ ವ್ಯವಸ್ಥಾಪಕರು ಹೇಳ್ತಾ ಇದ್ದಾರೆ. ಇತ್ತ ಆಸ್ಪತ್ರೆಯಿಂದ ಕರೆ ಮಾಡ್ತಿರೋ ಸಿಬ್ಬಂದಿ ಮೃತದೇಹ ತಗೊಂಡು ಹೋಗದಿದ್ರೆ ನಾವೇ ಸುಟ್ಟು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಮೃತದೇಹ ಸುಡುವಂತಿಲ್ಲ, ಇತ್ತ ಹೂಡೋಕೆ ಜಾಗ ಕೊಡ್ತಾ ಇಲ್ಲ. ಇದರಿಂದ ಕಂಗಾಲಾಗಿರೋ ಕುಟುಂಬಸ್ಥರು ದಿಕ್ಕು ತೋಚದೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ.
ಆರೋಗ್ಯ ಸಿಬ್ಬಂದಿಯ ಎಡವಟ್ಟಿಗೆ ವಿಜಯಪುರದಲ್ಲಿ ಮಾನಸಿಕ ಅಸ್ವಸ್ಥನೊಬ್ಬ ಅವಾಂತರ ಮಾಡಿಬಿಟ್ಟಿದ್ದಾನೆ. ಪಿಪಿಇ ಕಿಟ್ ಧರಿಸಿ ನಗರದ ಮನುಗುಳಿ ಅಗಸಿ ಬಳಿ ಓಡಾಡಿದ ಮಾನಸಿಕ ಅಸ್ವಸ್ಥನನ್ನ ಕಂಡು ಜನ ಬೆಚ್ಚಿಬಿದ್ದಿದ್ದಾರೆ. ಅಂತ್ಯಕ್ರಿಯೆ ಬಳಿಕ ಆರೋಗ್ಯ ಸಿಬ್ಬಂದಿ ಸ್ಮಶಾನದಲ್ಲಿ ಬಿಸಾಡಿರುವ ಪಿಪಿಇ ಕಿಟ್ ಈತನ ಕೈಗೆ ಸಿಕ್ಕಿದೆ. ಈ ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಮಹಾನಗರ ಪಾಲಿಕೆ ಸಿಬ್ಬಂದಿ ಸ್ಮಶಾನದಲ್ಲಿ ಬಿದ್ದ ಪಿಪಿಇ ಕಿಟ್ಗಳನ್ನು ಸುಟ್ಟು ಹಾಕಿದ್ದಾರೆ. ಕೊಪ್ಪಳದಲ್ಲಿ ರಾಶಿ ರಾಶಿ ಚೇಳುಗಳು ಸ್ಮಶಾನದಿಂದ ಹೊರಗಡೆ ಬರ್ತಾ ಇವೆ. ಕೊಪ್ಪಳದ ಮಾರ್ದಾನಹಳ್ಳಿ ಗುಡ್ಡದಲ್ಲಿ ಇಂತಹ ದೃಶ್ಯ ಕಂಡು ಬಂದಿರೋದು. ಸಮಾಧಿ ಮಾಡಲಾಗಿರುವಂತಹ ಗೋರಿಗಳಿಂದ ಚೇಳುಗಳ ರಾಶಿ ಎದ್ದು ಬರ್ತಾ ಇದೆ. ಕಳೆದ 3 ದಿನಗಳ ಹಿಂದೆ ಸ್ಥಳೀಯರ ಕಣ್ಣಿಗೆ ಈ ದೃಶ್ಯ ಬಿದ್ದಿದ್ದು, ರಾಶಿ ರಾಶಿ ಚೇಳುಗಳ ದೃಶ್ಯವನ್ನು ಸ್ಥಳೀಯರು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಮಳೆಗಾಲದಲ್ಲಿ ಹುಳು ಹುಪ್ಪಟ್ಟಿ ಬರೋದು ಸಹಜ, ಆದರೆ ಈ ಪ್ರಮಾಣದಲ್ಲಿ ಚೇಳುಗಳು ಬರ್ತಾ ಇರೋದು ನೋಡಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಇನ್ನು ಈ ಚೇಳುಗಳು ಸ್ಮಶಾನ ಬಿಟ್ಟು ಬೇರೆ ಕಡೆ ಹೋಗೋದಿಲ್ವಂತೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಬೇದರ್ನ ಬಿಜೆಪಿ ಸಂಸದ ಭಗವಂತ ಖೂಬಾಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹಿಡಿಶಾಪ ಹಾಕಿದ್ದಾರೆ. ಬಡವರ ಮೇಲಾಣೆ ನಿಮಗೆ ತಟ್ಟುತ್ತೆ, ಮಾನವೀಯತೆ ಗೊತ್ತಿಲ್ಲದ ಮನುಷ್ಯರು ನೀವು ಹುಟ್ಟು ಜನರ ದ್ರೋಹಿ ಅಂತ ಕಿಡಿಕಾರಿದ್ದಾರೆ. ತಮ್ಮ ವಿರುದ್ಧ ಆರೋಪ ಮಾಡಿರೋ ಖೂಬಾಗೆ ತಿರುಗೇಟು ಕೊಟ್ಟ ಖಂಡ್ರೆ, ಅಧಿಕಾರ ದುರುಪಯೋಗಪಡಿಸಿಕೊಂಡಿದ್ದೀರಾ, ಬಡವರಿಗೆ ಸೇರಬೇಕಾದ ಮನೆಗಳನ್ನ ಕಿತ್ಕೊಂಡಿದ್ದೀರಾ, ಲಕ್ಷ ಲಕ್ಷ ಬಡವರನ್ನ ಬೀದಿ ಪಾಲು ಮಾಡಿದ್ದೀರಾ, ನಿಮಗೆ ಬಡವರ ಶಾಪ ತಟ್ಟುತ್ತೆ ಅಂತ ಶಾಪ ಇಟ್ಟಿದ್ದಾರೆ. ನಾನು ಯಾವುದೇ ಅಕ್ರಮದಲ್ಲಿ ಭಾಗಿಯಾಗಿಲ್ಲ, ಒಂದು ನಯಾ ಪೈಸೆಗೂ ಶಾಮೀಲಾಗಿಲ್ಲ. ನನ್ನ ತಪ್ಪಿದ್ರೆ ನಿಮ್ಮದೇ ಸರ್ಕಾರ ಇದೆ, ನಿಮ್ಮ ಸರ್ಕಾರಕ್ಕೆ ಹೇಳಿ ಕ್ರಮ ತೆಗೆದುಕೊಳ್ಳಿ ಅಂತ ಸವಾಲ್ ಹಾಕಿದ್ದಾರೆ. ಉಳಿದಿರೋ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಪ್ರಮುಖ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ಕೊರೋನಾ ಕಾಲದಲ್ಲೇ ಸಂಸತ್ನ ಅಧಿವೇಶನ ನಡೆಯೋದು ಪಕ್ಕಾ ಆಗಿದೆ. ಶೀಘ್ರವೇ ಸಂಸತ್ತಿನ ಮುಂಗಾರು ಅಧಿವೇಶನ ನಡೆಯುತ್ತೆ ಅಂತ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ ಕೊಟ್ಟಿದ್ದಾರೆ. ಅಧಿವೇಶನ ನಡೆಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ, ಎಲ್ಲಾ ರೀತಿಯ ಸಂಪ್ರದಾಯ ಪಾಲಿಸುತ್ತೇವೆ, ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಕೇಂದ್ರ ಸಚಿವರು ಸ್ಪಷ್ಟಪಡಿಸಿದ್ದಾರೆ. 4 ದಿನಗಳ ಬಳಿಕ ಮತ್ತೊಮ್ಮೆ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಇವತ್ತು ಪ್ರತಿ ಲೀಟರ್ ಡೀಸೆಲ್ಗೆ 16 ಪೈಸೆ ಹೆಚ್ಚಳಾಗಿದೆ. ಕೇಂದ್ರ ಸರ್ಕಾರ ಕಳೆದ ತಿಂಗಳು ನಿರಂತರವಾಗಿ 23 ದಿನ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿತು. ಕೊನೆಯ ಬಾರಿಗೆ ಕಳೆದ ಜುಲೈ 7ರಂದು ಪ್ರತಿ ಲೀಟರ್ ಡೀಸೆಲ್ಗೆ 25 ಪೈಸೆ ಹೆಚ್ಚಳಾಗಿತ್ತು. ಇದೀಗ 4 ದಿನಗಳ ಗ್ಯಾಪ್ನ ಬಳಿಕ ಮತ್ತೊಮ್ಮೆ ದರ ಏರಿಕೆಯಾಗಿದೆ. ಈ ಮೂಲಕ ಕಳೆದ 1 ತಿಂಗಳಿಂದ ಪ್ರತಿ ಲೀಟರ್ ಡೀಸೆಲ್ಗೆ 11 ರೂಪಾಯಿ 42 ಪೈಸೆ ಹೆಚ್ಚಳಾಗಿದೆ. ಸದ್ಯ ಡೀಸೆಲ್ ದರ 80 ರೂಪಾಯಿಯ ಗಡಿ ದಾಟಿದೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಡೀಸೆಲ್ ದರ ಲೀಟರ್ಗೆ 80 ರೂಪಾಯಿ 28 ಪೈಸೆ ಆಗಿದೆ. ಇನ್ನು ಬೆಂಗಳೂರಲ್ಲಿ 76 ರೂಪಾಯಿ 49 ಪೈಸೆಗೆ ಸದ್ಯಕ್ಕೆ ಬಂದು ನಿಂತಿದೆ. ಸೊ ಇದೇ ತರ ಇನ್ನೂ ಕಂಟಿನ್ಯೂ ಆಗುತ್ತಾ ಅಂತ ಆತಂಕ ಸಹಜವಾಗಿ ವಾಹನ ಸವಾರಿಗಿದೆ. ಯಾಕಂದ್ರೆ ಕಳೆದ ತಿಂಗಳು ನೋಡಿದ್ವಿ ಆಲ್ಮೋಸ್ಟ್ 23 ದಿನ 24 ದಿನ ದಿನಂಪ್ರತಿ ಜಾಸ್ತಿ ಆಗ್ತಲೇ ಇತ್ತು. ಬಟ್ ಕಾಂಗ್ರೆಸ್ ಅವರು ಕೂಡ ಈ ಬಗ್ಗೆ ಪ್ರೊಟೆಸ್ಟ್ ಮಾಡಿದ್ರು, ಬೀದಿಗಿಳಿದಿದ್ರು. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಇಂಥ ಟೈಮ್ನಲ್ಲಿ ಈ ವಿಷಯ ಇಟ್ಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲದೆ ಕೊರೋನಾ ಟೈಮ್ನಲ್ಲೆಲ್ಲ ಬಂದು ಇವರು ಪ್ರತಿಭಟನೆ ಮಾಡಿದ್ರು ಅಂತ. ಬಟ್ ಕೇಂದ್ರ ಸರ್ಕಾರ ಯಾತಕ್ಕೋಸ್ಕರ ಕಡಿಮೆ ಮಾಡ್ತಾ ಇಲ್ಲ ಅಂತ ಇವರು ಆರೋಪವನ್ನ ಮಾಡಿ ಪ್ರತಿಭಟನೆಯನ್ನ ದೇಶಾದ್ಯಂತ ಕಾಂಗ್ರೆಸ್ ಅವರು ಮಾಡಿದ್ರು. ಈಗ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಲಾಕ್ಡೌನ್ ವೇಳೆ ರಾಯಚೂರು ಪೊಲೀಸರು ತೋರಿಸಿದ ಮಾನವೀಯತೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ರಾಯಚೂರಿನ ಸದರ ಬಜಾರ ಠಾಣೆ ಬಳಿ ಕಾಲಿಗೆ ಗಾಯ ಮಾಡಿಕೊಂಡು ನರಳಾಡ್ತಾ ಇದ್ದ ಮಾನಸಿಕ ಅಸ್ವಸ್ಥೆಗೆ ಪೊಲೀಸರು ಸಹಾಯ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಗಾಯಗೊಂಡು ನರಳಾಡುತ್ತಿದ್ದ ಮಾನಸಿಕ ಅಸ್ವಸ್ಥ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಠಾಣೆಯ ಪಕ್ಕದಲ್ಲೇ ನರಳಾಡುತ್ತಿದ್ದ ಮಹಿಳೆಯನ್ನ ಗಮನಿಸಿದ ಠಾಣೆ ಎಸ್ಐ ಮಂಜುನಾಥ್ ಆಕೆಯನ್ನ ರಕ್ಷಣೆ ಮಾಡಿ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಪೊಲೀಸರು ಸಹಜವಾಗಿ ಎಲ್ರಿಗೂ ಕೂಡ ಒಂದ್ ರೀತಿಯಾಗಿ ಜನಸಾಮಾನ್ಯರಲ್ಲಿ ಪೊಲೀಸರು ಯಾವುದೇ ರೀತಿಯಾದಂತಹ ಸಹಾಯ ಮಾಡಲ್ಲ, ಬರೀ ನಮ್ಗೆ ಈ ಒಂದು ಕೊರೋನಾ ಸಂದರ್ಭದಲ್ಲೂ ಕೂಡ ಒಡೆದು ಓಡಿಸ್ತಾರೆ ಅನ್ನುವಂತಹ ಒಂದು ಭಾವನೆ ಅವರಲ್ಲಿದೆ. ಆದ್ರೆ ಈಗ ಪೊಲೀಸರು ಕೂಡ ಮಾನವೀಯತೆ ಮೆರೀತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ರಾಜಸ್ಥಾನ ರಾಜಕೀಯ ಬಿಕ್ಕಟ್ಟು ದಿನದಿಂದ ದಿನಕ್ಕೆ ಉಲ್ಬಣವಾಗ್ತಲೇ ಇದೆ. ಒಂದು ಕಡೆ ಬಿಜೆಪಿ ನಮ್ಮ ಶಾಸಕರನ್ನ ಸೆಳೀತಾ ಇದೆ ಅಂತ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಆರೋಪವನ್ನ ಮಾಡಿದರೆ, ಮತ್ತೊಂದು ಕಡೆ ಉಪಮುಖ್ಯಮಂತ್ರಿ ಸಚಿನ್ ಪೈಲಟ್ ಬೆಂಬಲಿತ ಶಾಸಕರೊಂದಿಗೆ ದೆಹಲಿಗೆ ತೆರಳಿದ್ದಾರೆ. ಸಚಿನ್ ಪೈಲಟ್ ನಿನ್ನೆ ತಮ್ಮ ಆಪ್ತ ಶಾಸಕರು ಹಾಗೂ ಪಕ್ಷದ ಹಿರಿಯ ನಾಯಕ ಅಹಮದ್ ಪಟೇಲ್ ಅವರನ್ನ ಭೇಟಿ ಮಾಡಿದ್ರು. ಈ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿದ ಬೆನ್ನಲ್ಲೇ ಸಚಿನ್ ಪೈಲಟ್ ತಮ್ಮ ಬೆಂಬಲಿಗರೊಂದಿಗೆ ಇವತ್ತು ದೆಹಲಿಗೆ ತೆರಳಿದ್ದಾರೆ. ಇವತ್ತು ಅವರು ಪಕ್ಷದ ಅಧ್ಯಕ್ಷೆ ಸೋನಿಯಾ ಗಾಂಧಿ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಮಧ್ಯೆ ರಾಜಸ್ಥಾನ ಕಾಂಗ್ರೆಸ್ ಗಲಾಟೆಗೆ ರಾಹುಲ್ ಗಾಂಧಿ ಸದ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸಚಿನ್ ಪೈಲಟ್ಗೆ ರಾಹುಲ್ ಗಾಂಧಿ ಕರೆ ಮಾಡಿ ಬುದ್ಧಿ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇವತ್ತು ರಾತ್ರಿ 9 ಗಂಟೆಗೆ ಅಶೋಕ್ ಗೆಹ್ಲೋಟ್ ಕರೆದಿರುವಂತಹ ಕಾಂಗ್ರೆಸ್ ಶಾಸಕರ ಸಭೆಯಲ್ಲಿ ಸಚಿನ್ ಪೈಲಟ್ ಬಣದ ಶಾಸಕರು ಭಾಗವಹಿಸಲಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈಗ ಸದ್ಯಕ್ಕೆ ಕಾಂಗ್ರೆಸ್ ಅವರು ಆರೋಪ ಮಾಡ್ತಿರೋದು ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಸೊ ಹೆಂಗಾದ್ರೂ ಮಾಡಿ ಬಿಜೆಪಿ
ಇವ್ರ ಶಾಸಕರನ್ನ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಆಪರೇಷನ್ ಕಮಲ ಮಾಡಿ ಬಿಜೆಪಿ ಸರ್ಕಾರ ರಚನೆ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಅವರು ಆರೋಪವನ್ನ ಮಾಡ್ತಾ ಇರೋದು. ಹೇಳಿ ಕೇಳಿ ಅಶೋಕ್ ಗೆಹ್ಲೋಟ್ ಅವರಿಗೆ ಯಾವಾಗ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಲಾಯಿತು, ಸೊ ಆ ಟೈಮ್ನಲ್ಲೇ ಸಚಿನ್ ಪೈಲಟ್ ತುಂಬಾ ಗರಂ ಆಗಿದ್ರು. ಯಾಕಂದ್ರೆ ಪಕ್ಷಕ್ಕೋಸ್ಕರ ನಾನು ತುಂಬಾ ಕಷ್ಟಪಟ್ಟಿದ್ದೆ, ಕೊನೆ ಕ್ಷಣದಲ್ಲಿ ನನಗೆ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪು ಹೋಯ್ತು, ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಬಿಟ್ರು ಅಂತ. ರೀಸೆಂಟ್ ಆಗಿ ನಾವು ನೋಡಿದ್ವಿ ಮಧ್ಯಪ್ರದೇಶದಲ್ಲೂ ಕೂಡ ಹಂಗೆ ಆಗಿತ್ತು. ಸದ್ಯಕ್ಕೇನೋ ಇವಾಗ ಒಂದು ಅಪ್ಡೇಟ್ ನ್ಯೂಸ್ ನಮಗೆ ಲಭ್ಯವಾಗ್ತಿದೆ, ಸೋಮವಾರ ಈ ಒಂದು ಮಹತ್ವದ ಸಭೆ ನಡೆಯುತ್ತೆ ಅಂತ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ವರ್ಚುವಲ್ ಆಗಿ ವಿಡಿಯೋ ಕಾಲ್ ಮೂಲಕ 48 ದೇಶಗಳ ಅಭಿಮಾನಿಗಳ ಜೊತೆ ಶಿವಣ್ಣ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ. ವಿಡಿಯೋ ಕಾಲ್ ಮೂಲಕ ಫ್ರಾನ್ಸ್, ಕತಾರ್, ಅಮೆರಿಕ, ದುಬೈ, ಲಂಡನ್ ಸೇರಿದಂತೆ 48 ದೇಶಗಳಲ್ಲಿರೋ ಅಭಿಮಾನಿಗಳು ಕರುನಾಡ ಚಕ್ರವರ್ತಿಗೆ ಶುಭಾಶಯ ಕೋರಿದ್ದಾರೆ. ಕೊರೋನಾ ಹಾಗೂ ಲಾಕ್ಡೌನ್ ಕಾರಣಕ್ಕೆ ಶಿವಣ್ಣ ಸಿಂಪಲ್ ಆಗಿ ಕುಟುಂಬ ಸದಸ್ಯರ ಜೊತೆ ಕೇಕ್ ಕಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಮನೆ ಬಳಿ ಬರಬೇಡಿ ಅಂತ ಅಭಿಮಾನಿಗಳಿಗೆ ವಿನಂತಿ ಮಾಡಿದ್ದಾರೆ. ಪ್ರತಿ ವರ್ಷವೂ ಕೂಡ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ತಮ್ಮ ಅಭಿಮಾನಿಗಳೊಂದಿಗೆ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ರು. ಬಟ್ ಈಗ ಲಾಕ್ಡೌನ್ ಇರೋ ಕಾರಣ ಯಾರು ಕೂಡ ಅಭಿಮಾನಿಗಳು ಮನೆ ಹತ್ರ ಬರಬೇಡಿ. ಸೊ ಈಗ ಮನೆ ಮಂದಿಯ ಜೊತೆಗೆ ಶಿವರಾಜ್ ಕುಮಾರ್ ಅವರು ಸಿಂಪಲ್ ಆಗಿ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.